ನೀವು ಒಂದು ಹೇಳಿ, ಈ ಯಾರು ಜಾಸ್ತಿ ದೇವ್ರ ಮೇಲೆ ಭಕ್ತಿ ಮೇಲೆ ಗುಣ ಮೇಲೆ ಇದು ಎಲ್ಲ ಕಂಟ್ರೋಲ್ ಮಾಡ್ಕೊಂಡು ಇರ್ತಾರೆ, ಅವರಿಗೆ ಬಡತನ ಜಾಸ್ತಿ ಆಗತ್ತಂತ ಹೇಳಿದ್ರಿ. ಅದನ್ನ ಬಿಟ್ರೆ ಐಶ್ವರ್ಯ ಬರ್ತಂತ ಹೇಳಿರಿ. ಇದು ನಿಜವಾಯ್ದು ಅಂತ ಕೇಳಕ್ ಬೇರೆ ಏನಿಲ್ಲ. ಸರಿಯಾಗಿ ಕೇಳಿ, ಗೊತ್ತಾಗ್ತಾ ಇಲ್ಲ ಪ್ರಶ್ನೆ. ನೀವು ಹೇಳಿರಿ ವಾಯ್ಸ್ ಬ್ರೇಕ್ ಆಗ್ತಾ ಇದೆ. ಗುಣ. ಹೌದಾ? ಈ ಕೇಳಿಸ್ತಾ ಗುರುಗಳೇ? ಹಾ, ಹೇಳಿ ಹೇಳಿ. ಈಗ ನೀವು 14 ಚಾಪ್ಟರ್ಲಿ ಹೇಳಿರಿ ಎಂಡಲ್ಲಿ, ಜ್ಞಾನಿಗಳು ಈಗ 3 ಗುಣನ ಕಂಟ್ರೋಲ್ ಮಾಡ್ಕೊಂಡು ದಾಣ್ತಾರೆ. ಅದಕ್ಕಾದ್ಮೇಲೆ ಅವರಿಗೆ ದೇವ್ರ ಧ್ಯಾನಲ್ಲಿ ಇರ್ತಾರೆ. ಆವಾಗ ಬಡತನ ಬರ್ತಂತ ಹೇಳಿದಿರಿ ನೀವು. ಬಡತನ, ಐಶ್ವರ್ಯ ಬರಲ್ಲ. ಬಿಟ್ರೆ ಅಕಸ್ಮಾತ್ ಅವ್ರು ಬಿಟ್ರೆ ಐಶ್ವರ್ಯ ಬರ್ತ ಅಂತ ಹೇಳಿದಿರಿ. ಹಾಗೂ ಅವರು ಐಶ್ವರ್ಯ ಬೇಡ ಅಂತ ಅವ್ರು ದೇವ್ರ ಕಡೆನೆ ಧ್ಯಾನ ಮಾಡ್ತಾ ಇರ್ತಾರ ಅಂತ ಹೇಳಿದಿರಿ. ಇದು ಆ ತರ ಆಗತ್ತಾ? ಅದೇ ತರ ಆಗತ್ತಾ ಅಂತ ಕೇಳ್ತೀನಿ. ಹೌದೌದು, ಇದ್ರೊಳಗೆ ಭಾಗವತದಲ್ಲಿ ಬರುತ್ತದೆ. ಭಾಗವತದಲ್ಲಿ ಕೃಷ್ಣ ಪರಮಾತ್ಮನ ಮಾತು, ಯಸ್ಯಾನುಗ್ರಹಮಿಚ್ಛಾಮಿ ವಿತ್ತಂ ಹರಾಮ್ಯಹಂ ಅಂತ ಬರ್ತದೆ. ಯಾರಿಗೆ ನಾನು ವಿಶೇಷ ಅನುಗ್ರಹವನ್ನು ಮಾಡಬೇಕು ಅಂತ ಅಂದ್ಕೊಂಡಿರ್ತೇನೆ, ಅವರ ವಿತ್ತವನ್ನ ಅಪಹಾರ ಮಾಡ್ತೇನೆ ಅಂತ ದೇವರ ಒಂದು ಮಾತು. ಇದರರ್ಥ ಅವರಿಗೆ ಆ ಪ್ರಸಂಗದೊಳಗೂ ಭಗವಂತನ ಭಕ್ತಿ ಹೋಗಂಗಿಲ್ಲ ಅಂತ ಅರ್ಥನೇ ಹೊರತು, ಈಗ ಯಾರಿಗೆ ಸಂಪತ್ತು ಅವರಿಗೆ ದೇವ್ರಿಗೆ ಅನುಗ್ರಹ ಇಲ್ಲ ಅಂತ ಅರ್ಥ ಅಲ್ಲ. ಸರಿ, ಅದೊಂದು ಕ್ರಮ. ದೇವರ ಅನುಗ್ರಹ ಮಾಡ್ಲಿಕ್ಕೆ ಅವರಿಗೆ ಸಂಪತ್ತಿದ್ರೆ ದೇವರ ಭಕ್ತಿ ಕಡಿಮೆ ಆಗಬಹುದು. ಅದಕ್ಕಾಗಿ ದೇವರು ಆ ರೀತಿಯಾಗಿ ಮಾಡಿರ್ತಾನಷ್ಟೇ. ಸಂಪತ್ತಿದ್ದರೂ ಮಂದಿ ದೇವರ ಭಕ್ತಿ ಮಾಡ್ತಾ ಇರ್ತಾರೆ. ಒಟ್ಟ ಸಂಪತ್ತಿದ್ರು ಇಲ್ಲದೆ ಹೋದ್ರು ಭಕ್ತಿಯನ್ನ ಕಡಿಮೆ ಮಾಡಂಗಿಲ್ಲ ಅಂತ ಅರ್ಥ ಅಷ್ಟೇ ಅವರು. ಸರಿ, ಹರೇ ಕೃಷ್ಣ. ಪ್ರಾರಂಭ ಮಾಡೋಣ ಪಾಠ. ಮಾಡಿ ಆಚಾರ್ಯ, ಮಾಡಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಅಶೇಷ ವಾಗ್ಜಾಡ್ಯಮಲಾಪಹಂತ್ರೀ ಅಶೇಷ ವಾಗ್ಜಾಡ್ಯಮಲಾಪಹಂತ್ರೀ ನವಂ ನವಂ ಸ್ಪಷ್ಟ ಸುವಾಕ್ಪ್ರದಾಯಿನಿ ನವಂ ನವಂ ಸ್ಪಷ್ಟ ಸುವಾಕ್ಪ್ರದಾಯಿನಿ ಮಮೇಹ ಜಿಹ್ವಾಗ್ರ ಸುರಂಗ ನರ್ತಕೀ ಮಮೇಹ ಜಿಹ್ವಾಗ್ರ ಸುರಂಗ ನರ್ತಕೀ ಭವ ಪ್ರಸನ್ನಾ ವದನೆ ಚ ಮೇ ಶ್ರೀಃ ಭವ ಪ್ರಸನ್ನಾ ವದನೆ ಚ ಮೇ ಶ್ರೀಃ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಯಸ್ಯ ವಾಕ್ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಯಸ್ಯ ವಾಕ್ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯ ಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ ಸೇವೇತಂ ಜಯ ಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಸತ್ಯಾಭಿಘ್ನಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಾಭಿಘ್ನಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್
ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್. ಯೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ತೇನ ವಿಘ್ನ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಶ್ರೀಮದ್ಭಗವದ್ಗೀತೆಯ 15ನೇ ಅಧ್ಯಾಯ ಪುರುಷೋತ್ತಮ ಯೋಗ. ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಇಲ್ಲಿಯವರೆಗೆ ಈ 3 ಶ್ಲೋಕಗಳಿಂದ, ಪ್ರಾರಂಭದ 15ನೇ ಅಧ್ಯಾಯದ 3 ಶ್ಲೋಕಗಳಿಂದ ತಿಳಿಸಿಕೊಟ್ಟದ್ದು 2.5 ಶ್ಲೋಕದಿಂದ ಜಗತ್ ಸ್ವರೂಪವನ್ನ ತಿಳಿಸಿದ್ದು. ಮುಂದೆ ಪ್ರಶ್ನೆಯನ್ನ ಮಾಡಿಕೊಂಡು ಜಗತ್ತಿನ ಸ್ವರೂಪವನ್ನ ಹೇಳಿ ಆಯಿತು, ಅದಕ್ಕೆ ಏನು ಮಾಡಬೇಕು, ಅದರಿಂದ ಏನು ಉಪಯೋಗ, ಏನು ಎದಕ್ಕೆ ಹೇಳ್ತಾ ಇದ್ದದ್ದು ಅಂತ ಪ್ರಶ್ನೆ ಮಾಡಿಕೊಂಡು ಇದನ್ನ ಕಡಿದು ಹಾಕಬೇಕು. ಈ ವೃಕ್ಷವನ್ನ, ಜಗದ್ವೃಕ್ಷವನ್ನ ಛೇದನ ಮಾಡಬೇಕು. ಅಶ್ವತ್ಥಮೇನಂ ಸುವಿರೂಢ ಮೂಲಂ ಅಸಂಗಶಸ್ತ್ರೇಣ ದೃಢೇನ ಚಿತ್ವಾ. ಅಸಂಗ ಎಂಬುವಂತಹ ಸಂಗರಹಿತವಾದಂತಹ, ಅದರ ಜೊತೆಗೆ ಜ್ಞಾನ ಎಂಬುವಂತಹ ಅಸ್ತ್ರದಿಂದ, ಶಸ್ತ್ರದಿಂದ ಈ ಜಗದ್ವೃಕ್ಷವನ್ನ ಕಡಿದು ಹಾಕಬೇಕು. ಕಡಿದು ಹಾಕೋದು ಅಂದ್ರೆ ಏನು ಅಂತ ರಾಯರ ಬರೆದದ್ದು. ಕಡಿದು ಹಾಕೋದು ಅಂದ್ರೆ ಎಲ್ಲದಕ್ಕೂ ಮೂಲಭೂತನಾದಂತಹ ಭಗವಂತ. ಈ ಭಗವಂತ ಪ್ರಕೃತಿಯಾದಿ ಎಲ್ಲ ಜಗತ್ತಿನಿಂದಲೂ ವಿಲಕ್ಷಣ ಮತ್ತು ಜಗತ್ತಿನೊಳಗೂ ಅವಾಂತರ ಭೇದಗಳಿದೆ. ಇಡೀ ಜಗತ್ತು ಭಗವಂತನ ಅಧೀನ. ಈ ಜಗತ್ತು ಪ್ರವಾಹತಃ ಅವ್ಯಯ, ನಾಶರಹಿತ ಅಂತ ತಿಳಿದುಕೊಳ್ಳೋದೇನಿದೆಯಲ್ಲ, ಈ ತಿಳಿದುಕೊಳ್ಳುವಿಕೆ ಎಂಬುದೇನೆ ಛೇದನೆ ಮಾಡಿದಂತೆ. ಚಿತ್ವ, ಅದನ್ನ ಕತ್ತರಿಸಿ ಅಂತ ಅರ್ಥ. ಕತ್ತರಿಸಿ ಅಂದ್ರೆ ಹಿಂಗ್ ತಿಳ್ಕೊಳ್ಳೋದು ಅಂತ ಅರ್ಥ. ಹಿಂಗ್ ತಿಳ್ಕೊಳ್ಳೋದು ಅಂದ್ರೆ ಹಿಂಗ್ ತಿಳ್ಕೊಂಡ್ರೆ ಅದನ್ನು ಕತ್ತರಿಸಿದಂತೆ ಎಂಬ ವಿಚಾರವನ್ನ ಇಷ್ಟು ಹೇಳಿದ್ದು. ಹಾಗಾದರೆ ಇಲ್ಲಿಯವರೆಗೆ ನೋಡಿ, ಅಸಂಗ ಶಸ್ತ್ರೇಣ ದೃಢೇನ ಚಿತ್ವ, ಜ್ಞಾನ ಎಂಬುವಂತಹ ಶಸ್ತ್ರದಿಂದ, ಭಗವಂತನ ಜ್ಞಾನ ಎಂಬ ಶಸ್ತ್ರದಿಂದ ಅಂತ ಹೇಳಿದ್ದು. ಹೀಗಾಗಿ ಇಲ್ಲಿಯವರೆಗೆ ಆ ಪರತತ್ವ ಭಗವಂತನ ಬಗ್ಗೆನೂ ಹೇಳಿದ್ದು ಮತ್ತು ಜಗತ್ ಸ್ವರೂಪ ಅಪರವಾದಂತಹ ಅಪರತತ್ವ ಭಗವಂತನ ಸ್ವರೂಪವನ್ನು ಮತ್ತು ಜಗತ್ತಿನ ಸ್ವರೂಪವನ್ನು ಕೂಡ ಇಲ್ಲಿ ತಿಳಿಸಿಕೊಟ್ಟದ್ದು. ಅದಕ್ಕೆ ಅದನ್ನೇ ಮುಂದಿನ ಶ್ಲೋಕವನ್ನ ಶ್ಲೋಕ ಹೊರಡಲಿಕ್ಕೆ ಅದಕ್ಕೆ ಅವತಾರಿಕೆಯನ್ನ, ಕಾರಣವನ್ನ ಕೊಡ್ತಾ ಇದ್ದದ್ದು ರಾಯರು. ಬರೀತಾರೆ ವ್ಯಾಖ್ಯಾನದಲ್ಲಿ. ತತಃ ತತಃಪರಂ, ಶ್ಲೋಕ 4ನೇ ಶ್ಲೋಕ ಶುರು ಆಗೋದು ತತಃಪರಂ, ತತಃಪದಂ ಅಂತ ಶುರು ಆಗ್ತದೆ. ಇದು ಯಾಕೆ ಹೊರಟಿತು ಎಂಬುದನ್ನ ಕಾರಣ ಕೊಟ್ಟದ್ದು ಶ್ಲೋಕ 4ನೇ ಶ್ಲೋಕ. ತತಃಪದಂ ತತ್ಪರಿಮಾರ್ಗಿತವ್ಯಂ. ತತಃಪದಂ ತತ್ಪರಿಮಾರ್ಗಿತವ್ಯಂ. ಯಸ್ಮಿನ್ ಗತಾ ನ ನಿವರ್ತಂತಿ ಭೂಯಃ. ಯಸ್ಮಿನ್ ಗತಾ ನ ನಿವರ್ತಂತಿ ಭೂಯಃ. ತಮೇವ ಚಾದ್ಯಂ ಪುರುಷಂ ಪ್ರಪದ್ಯೆ. ತಮೇವ ಚಾದ್ಯಂ ಪುರುಷಂ ಪ್ರಪದ್ಯೆ. ಯತಃ ಪ್ರವೃತ್ತಿ ಪ್ರಸುತಾ ಪುರಾಣಿ. ಯತಃ ಪ್ರವೃತ್ತಿ ಪ್ರಸೃತಾ ಪುರಾಣಿ. ತತಃ ಪದಂ ತತ್ಪರಿಮಾರ್ಗಿತವ್ಯಂ. ಯಸ್ಮಿನ್ ಗತಾ ನ ನಿವರ್ತಂತಿ ಭೂಯಃ. ತಮೇವ ಚಾದ್ಯಂ ಪುರುಷಂ ಪ್ರಪದ್ಯೆ. ಯತಃ ಪ್ರವೃತ್ತಿ ಪ್ರಸೃತಾ ಪುರಾಣಿ ಎಂಬುದಾಗಿ 4ನೇ ಶ್ಲೋಕ 4ನೇ ಶ್ಲೋಕ 15ನೇ ಅಧ್ಯಾಯದ್ದು ಪದಚ್ಛೇದ. ತತಃ ಪದಂ, ತತ್ ಪರಿಮಾರ್ಗಿತವ್ಯಂ, ಒಂದೇ ಶಬ್ದ ಅದು, ಪರಿಮಾರ್ಗಿತವ್ಯಂ. ಯಸ್ಮಿನ್ ಗತಾಃ ನ ನಿವರ್ತಂತಿ ಭೂಯಃ. ತಂ ಏವ ಚ ಆದ್ಯಂ ಪುರುಷಂ ಪ್ರಪದ್ಯೆ. ಯತಃ ಪ್ರವೃತ್ತಿಃ ಪ್ರಸೃತ ಪುರಾಣಿ ಎಂಬುದಾಗಿ ಪದವಿಭಾಗ. ತತಃಪದಂ ಪರಾತ್ಪರ, ತತ್ಪರಾತ್ಪರ,
ತತ್ವ ವಿಷಯ ವಿಮರ್ಶಾದನಂತರಂ ತತಃಪರಂ, ಎರಡು ಪಾಠ ಇದೆ. ತತಃಪದಂ ಅಂತೂ ಪಾಠ ಇದೆ, ತತಃಪರಂ ಅಂತೂ ಪಾಠ ಇದೆ. ತತಃಪರಂ ತತ್ ಪರಿಮಾರ್ಗಿತವ್ಯಂ ಅಂತೂ ಪಾಠ ಇದೆ ಕೆಲವೊಂದು ಕಡೆಗೆ, ಕೆಲವೊಂದು ಕಡೆ ತತಃಪದಂ ಅಂತಿದೆ. ತತಃಪರಂ ಎಂಬುದಕ್ಕೂ ಅರ್ಥ ಪರ ಅಪರತತ್ವ ವಿಷಯ ವಿಮರ್ಶಾದನಂತರಂ, ಪರತತ್ವದ ಬಗ್ಗೆ ವಿಚಾರ ಮಾಡಿ ಅಪರತತ್ವದ ಬಗ್ಗೆ ವಿಚಾರ ಮಾಡಿದ ಅನಂತರ ಅಂತ ಅರ್ಥ. ತತಃಪದಂ ತತಃಪರಂ ಆದಮೇಲೆ ಅದಕ್ಕರ್ಥ ಅಂದ್ರೆ ಹಿಂದಿನ 3 ಶ್ಲೋಕಗಳಲ್ಲಿ ಪರತತ್ವವಾದಂತಹ ಭಗವಂತನ ಬಗ್ಗೆಯೂ ವಿಚಾರವನ್ನು ತಿಳಿಸಿದ್ದು, ಅಪರತತ್ವವಾದಂತಹ ಜಗತ್ತಿನ ಸ್ವರೂಪವನ್ನು, ಜಗತ್ತಿನ ವಿಚಾರವನ್ನು ತಿಳಿಸಿದ್ದು. ಅದನ್ನ ಹೇಳ್ತಾ ಇದ್ದು. ತತಃಪದಂ ತತಃಪರಂ ಎಂಬುದಕ್ಕೆ ಈ ರೀತಿಯಾಗಿ ಅರ್ಥ. ಪರತತ್ವ ಅಪರತತ್ವದ ವಿಷಯದ ಬಗ್ಗೆ ವಿಮರ್ಶೆ ಮಾಡಿದ ನಂತರ, ವಿಮರ್ಶೆ ಆದ ಮೇಲೆ ಏನ್ ಮಾಡಬೇಕ್ರಿ ಅಂತಂದ್ರೆ ತತ್ ಪರಿಮಾರ್ಗಿತವ್ಯಂ, ಅಂದ್ರೆ ಎರಡನ್ನ ತಿಳಿದುಕೊಂಡಾದ ಮೇಲೆ, ಬ್ರಹ್ಮನ ಭಗವಂತನ ಬಗ್ಗೆಯೂ ವಿಮರ್ಶೆ ಮಾಡಿ ಆದ ಮೇಲೆ, ಜಗತ್ತಿನ ಸ್ವರೂಪವನ್ನು, ಜಗತ್ತಿನ ವಿಮರ್ಶೆಯನ್ನ, ವಿಚಾರವನ್ನು ತಿಳಿದುಕೊಂಡಾದ ಮೇಲೆ ಏನು ಮಾಡಬೇಕು ಅಂದರೆ ತತಃಪದಂ, ಅದರ ನಂತರ ತಿಳಿದುಕೊಂಡ ನಂತರ ತತ್ ಪರಿಮಾರ್ಗಿತವ್ಯಂ, ತತ್ ಪರಿಮಾರ್ಗಿತವ್ಯಂ. ತತ್ ಎಂಬುದಕ್ಕೆ ಊರ್ಧ್ವಾದಿ ಪದೇನ ಪ್ರಕೃತಂ ಬ್ರಹ್ಮ ಅಂತ ಬರೀತಾರೆ. ಊರ್ಧ್ವಾದಿ ಪದದಿಂದ ಹಿಂದೆ ಊರ್ಧ್ವ ಮೂಲ ಮಧಶಾಕಂ ಅಂತ ಊರ್ಧ್ವ ಶಬ್ದದಿಂದ ಪ್ರಾರಂಭವಾದದ್ದು. ಅಲ್ಲಿ ಊರ್ಧ್ವ ಶಬ್ದದಿಂದ ಯಾವುದು ಪ್ರಕೃತವಾದದ್ದು, ಯಾವುದನ್ನು ತೆಗೆದುಕೊಂಡದ್ದಲ್ಲಿ ಉತ್ತಮ ಸ್ಥಾನದಲ್ಲಿರುವಂತಹ ಭಗವಂತ ಚಿತ್ ಪ್ರಕೃತಿ ಅಚಿತ್ ಪ್ರಕೃತಿಯನ್ನು ತೆಗೆದುಕೊಂಡದ್ದು. ಅದಕ್ಕೂ ಎಲ್ಲದಕ್ಕೂ ಉತ್ತಮನಾದವನು ಭಗವಂತ ಅಂತ ಅರ್ಥ. ಊರ್ಧ್ವ ಶಬ್ದದಿಂದ ಮುಖ್ಯ ಭಗವಂತ ವಿಷ್ಣು ಅಂತ ಅರ್ಥ. ತತ್ ಎಂಬುದಕ್ಕೆ ಬ್ರಹ್ಮ, ಬ್ರಹ್ಮ ಅಂದ್ರೆ ವಿಷ್ಣು ಅಂತ ಅರ್ಥ. ಆ ಬ್ರಹ್ಮ ಭಗವಂತನನ್ನ ತೆಗೆದುಕೊಳ್ಳಬೇಕು. ತತ್ ಪರಿಮಾರ್ಗಿತವ್ಯಂ, ತತ್ ಅಂದ್ರೆ ಊರ್ಧ್ವಾದಿ ಪದದಿಂದ ಪ್ರಕೃತನಾದಂತಹ ಬ್ರಹ್ಮನನ್ನ, ಭಗವಂತನನ್ನ ತೆಗೆದುಕೊಳ್ಳಬೇಕು. ಆ ಬ್ರಹ್ಮ ಅವನನ್ನ ಏನ್ ಮಾಡಬೇಕು ಅಂದ್ರೆ ಪರಿಮಾರ್ಗಿತವ್ಯಂ, ಅವನನ್ನು ಹುಡುಕಬೇಕು. ಹಿಂದೆ ಎರಡನ್ನು ತಿಳಿದುಕೊಂಡಾಗಿದೆ, ಅದರ ತಿಳಿದುಕೊಂಡ ಮೇಲೆ ಏನ್ ಮಾಡಬೇಕು ಅಂದ್ರೆ ತತ್ ಪರಿಮಾರ್ಗಿತವ್ಯಂ, ಆ ಭಗವಂತನನ್ನ ಹುಡುಕಬೇಕ್ರಿ. ಪರಿಮಾರ್ಗಿತವ್ಯಂ ಎಂಬುದಕ್ಕೆ ಅನ್ವೇಷಣೀಯಂ, ಅನ್ವೇಷಣೆ ಮಾಡೋದು ಅಂದ್ರೆ ಹುಡುಕಬೇಕು ಅಂತ ಅರ್ಥ. ಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದದ್ದು, ಎರಡನ್ನು ತಿಳಿದುಕೊಂಡ ಮೇಲೆ ಏನ್ ಮಾಡ್ಬೇಕು ಅಂದ್ರೆ ಆ ಭಗವಂತನನ್ನ ಹುಡುಕಬೇಕು. ಏನ್ ಹುಡುಕೋದು ಅಂತಂದ್ರೆ ಯಾವುದೋ ಒಂದು ವಸ್ತು ಕಳೆದಾಗ ಆ ವಸ್ತುವನ್ನ ಹುಡುಕಾಡ್ತೀವಲ್ಲ, ಹಾಗೆ ಹುಡುಕಾಡೋದಲ್ಲ. ಇಲ್ಲಿ ಭಗವಂತನನ್ನು ಹುಡುಕಾಡೋದು ಅಂದ್ರೆ ಆ ರೀತಿ ಹುಡುಕಾಡ್ತೀವಿ ಅಂದ್ರೆ ಭಗವಂತ ಸಿಗೋದೂ ಇಲ್ಲ. ಹೀಗಾಗಿ ಅನ್ವೇಷಣೀಯಂ ಪರಿಮಾರ್ಗಿತವ್ಯಂ ಎಂಬುದಕ್ಕೆ ಶ್ರವಣಾದಿನ ವಿಷಯೀಕರ್ತವ್ಯಂ ಅಂತ ಅರ್ಥ ಬರೀತಾರೆ. ಆ ಭಗವಂತನನ್ನು ಹುಡ್ಕೋದು ಅಂದ್ರೆ ಬೇರೆ ಯಾವುದೋ ವಸ್ತು ಕಳೆದಾಗ ಹುಡ್ಕೋದಂತೆ ಹುಡ್ಕೋದಲ್ಲ. ಶ್ರವಣಾದಿನ ವಿಷಯೀಕರ್ತವ್ಯಂ, ಶ್ರವಣಾದಿಗಳನ್ನು ಮಾಡಬೇಕು. ಅನೇಕ ಭಗವಂತನ ಕಥೆಗಳನ್ನ, ಭಗವಂತನ ಮಹಿಮೆಗಳನ್ನ ಕೇಳ್ತಾನೆ ಇರಬೇಕು. ಕೇಳಿದ್ದನ್ನ ಮತ್ತೆ ಮನನ ಮಾಡಬೇಕು. ಶ್ರವಣ ಮನನ ನಿಧಿಧ್ಯಾಸನಾದಿಗಳನ್ನ ಮಾಡಬೇಕು. ಆ ಶ್ರವಣಾದಿಗಳಿಂದ ವಿಷಯೀಕರ್ತವ್ಯಂ, ಅವೆಲ್ಲವನ್ನ ಮಾಡ್ತಾ ಮಾಡ್ತಾ ಭಗವಂತನನ್ನ ನಾವು ಸರಿಯಾಗಿ ಗಟ್ಟಿಯಾಗಿ ತಿಳಿದುಕೊಳ್ಳಬೇಕು ಅಂತ ಅರ್ಥ. ಇದೇ ಭಗವಂತನನ್ನು ಹುಡ್ಕೋದು ಅಂತ ಅರ್ಥ. ಅದನ್ನ ಕೃಷ್ಣ ಪರಮಾತ್ಮ ಹೇಳ್ತದ್ದು ತತಃಪದಂ ತತ್ ಪರಿಮಾರ್ಗಿತವ್ಯಂ. ಎರಡ ಸ್ವರೂಪವನ್ನು ತಿಳಿದುಕೊಂಡ ಮೇಲೆ ಆ ಭಗವಂತನನ್ನ ಹುಡುಕಾಡಬೇಕು ಅಂತಂದ್ರೆ ಆ ಶ್ರವಣ ಮನನಾದಿಗಳಿಂದ ಭಗವಂತನನ್ನ ವಿಷಯೀಕರಿಸಬೇಕು, ತಿಳಿದುಕೊಳ್ಳಬೇಕು ಸರಿಯಾಗಿ ಅಂತ ಅರ್ಥ. ಜಗದ್ವೈಲಕ್ಷಣ್ಯ ಜ್ಞಾನೇ ಸತ್ಯೇವ ತತ್ ಸ್ವರೂಪಂ ಅನ್ವೇಷ್ಟುಂ ಶಕ್ಯತೆ ಇತಿ ಭಾವಃ. ಹಾಗಾದರೆ ಭಗವಂತನನ್ನ ಹುಡುಕಬೇಕು ಅಂತಂದ್ರೆ ಹಿಂಗ್ ಶ್ರವಣಾದಿಗಳಿಂದ ವಿಷಯೀಕರಿಸಬೇಕು ಅಂದ್ರೆ ನಾವು ಎಲ್ಲೋ ಯಾವುದೋ ಒಂದನ್ನ ಜಗತ್ತಿನೊಳಗೆ ಹುಡುಕಾಡೋದಾಗಲಿ, ಅಥವಾ ಅನೇಕ ಆ ಜಗತ್ತಿನೊಳಗೆ ಬ್ರಹ್ಮನು ಭಗವಂತನು ಒಬ್ಬ ಅಂತ ಹೀಗೆ ತಿಳಿದುಕೊಂಡು ನಾವು ಹುಡುಕಾಡ್ತೇವೆ ಅಂದ್ರೆ ಭಗವಂತ ನಮಗೆ ತಿಳಿಯೋದಿಲ್ಲ, ಸಿಗೋದಿಲ್ಲ. ಅದಕ್ಕಾಗಿಯೇನೆ ಈ ಭಗವಂತನನ್ನು ಹೆಂಗ್ ತಿಳಿದುಕೊಳ್ಳಬೇಕು ಅಂದ್ರೆ ಜಗದ್ವೈಲಕ್ಷಣ್ಯ ಜ್ಞಾನೇ ಸತ್ಯೇವ, ಜಗತ್ತಿನಿಂದ ಭಗವಂತ ವಿಲಕ್ಷಣನಾಗಿ ಇದ್ದಾನೆ. ಜಗತ್ತಿನಗಿಂತ ಯಾರಂಗೂ ಮನುಷ್ಯರೊಳಗೆ ಇವನಂಗೆ ಇವ ಇದ್ದಾನೆ, ಇವನ ಕೈ ಹಂಗೆ ಇವನ ಕೈ ಇದೆ, ಇವನ ಕಣ್ಣಿನಂಗೆ ಇವನ ಕಣ್ಣಿದೆ, ಇವನ ಮುಖದಂತೆ ಮತ್ತೊಬ್ಬನ ಇದೆ, ಇವನ ಗುಣಗಳಂತೆ ಇವನ ಗುಣ ಇದೆ ಅಂತ ಹೀಗೆ ನಾವು ಹೇಳ್ಬಹುದು. ಅದರಂತೆ ಸಾದೃಶ್ಯವನ್ನು ಹೇಳ್ಬಹುದು. ಹಾಗೆ
ಭಗವಂತನ ಬಗ್ಗೆ ನಾವು ಜಗತ್ತನ್ನ ಹೋಲಿಸ್ತೇವೆ ಅಂದ್ರೆ ಹೋಲಿಸ್ಲಿಕ್ಕೆ ಬರೋದಿಲ್ಲ, ಅಷ್ಟು ವಿಲಕ್ಷಣನಾಗಿ ಇದ್ದಾನೆ ದೇವರು. ಹೀಗಾಗಿ ಜಗದ್ವೈಲಕ್ಷಣ್ಯ ಜ್ಞಾನೇ ಸತ್ಯೇವ, ಜಗತ್ತಿನಿಂದ ಭಗವಂತ ವಿಲಕ್ಷಣನಾಗಿದ್ದಾನೆ ಅಂತ ಜ್ಞಾನ ಇದ್ರೇನೆ ಆ ಭಗವಂತನನ್ನು ಹುಡುಕ್ಲಿಕ್ಕೆ ಬರ್ತದೆ. ಇಲ್ಲದೆ ಹೋದ್ರೆ ನಾನು ದೇವರು ಒಂದೇ, ಜೀವನಿಗೂ ದೇವರಿಗೂ ಐಕ್ಯ ಇದೆ ಅಂತ ತಿಳಿದುಕೊಂಡು ಹುಡುಕ್ತೇನೆ ಅಂತಂದ್ರೆ ಭಗವಂತ ಸರ್ವಥಾ ಸಿಗೋದಿಲ್ಲ. ಹೀಗಾಗಿ ಜಗದ್ವೈಲಕ್ಷಣ್ಯ ಜ್ಞಾನೇ ಸತ್ಯೇವ ತತ್ ಸ್ವರೂಪಂ ಅನ್ವೇಷ್ಟುಂ ಶಕ್ಯತೆ, ಆ ಭಗವಂತನ ಸ್ವರೂಪವನ್ನ ಹುಡುಕ್ಲಿಕ್ಕೆ ಸಾಧ್ಯ ಆಗ್ತದೆ. ಜಗತ್ತಿನಿಂದ ಭಗವಂತ ಭಿನ್ನನಾಗಿ ಇದ್ದಾನೆ, ವಿಲಕ್ಷಣನಾಗಿ ಇದ್ದಾನೆ ಅಂತ ತಿಳಿದುಕೊಂಡ್ರೇನೆ ಆ ಭಗವಂತನನ್ನ ಹುಡುಕ್ಲಿಕ್ಕೆ ಸಾಧ್ಯವಾಗ್ತದೆ. ಅದಕ್ಕಾಗಿ ಹಿಂದೆ ಎರಡನ್ನು ಹೇಳಿದ್ದು, ಜಗತ್ತಿನ ಸ್ವರೂಪ ಏನು, ಭಗವಂತನ ಸ್ವರೂಪ ಏನು ಎಂಬುದನ್ನ ತಿಳಿಸಿಕೊಟ್ಟದ್ದು. ಹೀಗಾಗಿ ಅಂತಹ ಭಗವಂತನನ್ನು ಹುಡುಕಬೇಕು ಎಂಬುವ ಸಲುವಾಗಿಯೇ ಈ ವಿಚಾರವನ್ನ ಇಲ್ಲಿ ಹೇಳಿದ್ದು. ಇಂತಹ ಭಗವಂತನನ್ನ ಒಂದು ಬಾರಿ ಹೊಂದಿಬಿಟ್ಟೆವು ಅಂದ್ರೆ ಯಸ್ಮಿನ್ ಗತ, ಮುಂದಿನ ಶ್ಲೋಕ ನೋಡಿ, ತತಃಪದಂ ತತ್ ಪರಿಮಾರ್ಗಿತವ್ಯಂ ಆಯಿತು, ಯಸ್ಮಿನ್ ಗತ ನನಿವರ್ತಂತಿ ಭೂಯಃ ಅಂತಿದೆ. ಇಂತಹ ಭಗವಂತನನ್ನ ಯಸ್ಮಿನ್ ಗತಾಹ, ಯಾರನ್ನ ಯಾವ ಸ್ಥಳದಲ್ಲಿ ಹೋದರೆ, ಯಾರನ್ನ ಹೊಂದಿದರೆ, ಯಸ್ಮಿನ್ ಗತಾಹ ಭೂಯಃ ನ ನಿವರ್ತಂತಿ, ಮತ್ತೆ ಹೊಳ್ಳಿ ಈ ಜಗತ್ತಿಗೆ ಬರೋದಿಲ್ಲ, ಮತ್ತೆ ಸಂಸಾರದಲ್ಲಿ ಬೀಳೋದಿಲ್ಲ, ಅಂತಹ ವ್ಯಕ್ತಿಯ ಸ್ವರೂಪವನ್ನ ತಿಳಿದುಕೊಳ್ಳಬೇಕು, ಅಂತಹ ವ್ಯಕ್ತಿಯನ್ನು ಹುಡುಕಬೇಕು ಅಂತ ಹೇಳ್ತಾ ಇದ್ದಾನೆ ಕೃಷ್ಣ ಪರಮಾತ್ಮ. ಯಸ್ಮಿನ್ ಗತಾಹ ಪುನಃ ಭೂಯಃ ಪುನಃ ನ ನಿವರ್ತಂತೆ, ಮತ್ತೆ ನಿವೃತ್ತ ಹೊಳ್ಳಿ ಬರಂಗಿಲ್ಲ ಮತ್ತೆ ಜಗತ್ತಿಗೆ. ನಾವು ಒಂದು ಬಾರಿ ಭಗವಂತನನ್ನು ಹೊಂದಿದೆವು ಅಂದ್ರೆ, ಮೋಕ್ಷವನ್ನು ಹೊಂದಿದೆವು ಅಂದ್ರೆ ಮತ್ತೆ ತಿರುಗಿ ಜಗತ್ತಿಗೆ ಬರೋದಿಲ್ಲ. ಜಗತ್ತಿಗೆ ಬರೋದು ಅಂದ್ರೆ ಅರ್ಥ, ಅವತಾರ ಮಾಡ್ತಾರೆ ಅನೇಕ ವ್ಯಕ್ತಿಗಳು, ಮಹಾನುಭಾವರು, ಮುಕ್ತರು ಕೂಡ ಬರಬಹುದು. ಇಲ್ಲಿ ಬರೋದಿಲ್ಲ ಅಂತ ಹೇಳೋದರ ಅರ್ಥ ಏನು ಅಂದ್ರೆ ನ ಗರ್ಭಯಾತನಾಂ ಪ್ರಾಪ್ನುವಂತಿ ಅಂತ ರಾಯರು ಬರೀತಾರೆ. ಜಗತ್ತಿಗೆ ಬರೋದಿಲ್ಲ ಅಂದ್ರೆ ಒಂದು ಬಾರಿ ಮೋಕ್ಷಕ್ಕೆ ಹೋದ್ರು ಅಂದ್ರೆ ಜಗತ್ತಿಗೆ ಕಾಲೇ ಇಡೋದಿಲ್ಲ ಅಂತ ಅರ್ಥ ಅಲ್ಲ. ಅವ್ರು ಇಚ್ಛೆ ಮಾಡಿದರೆ ಜಗತ್ತಿನೊಳಗೆ ನಮಗೆ ಕಣ್ಣಿಗೆ ಕಾಣದಂತೆ ಬಂದು ಹೋಗಬಹುದು, ಅನೇಕ ವಿಚಾರಗಳನ್ನು ನೋಡಬಹುದು, ಅವರು ತಿಳಿದುಕೊಳ್ಳಬಹುದು, ಅನೇಕ ವ್ಯಾಪಾರಗಳನ್ನು ಕಾರ್ಯಗಳನ್ನು ಮಾಡಬಹುದು. ಆದರೆ ಜಗತ್ತಿಗೆ ಮತ್ತೆ ತಿರುಗಿ ಬರೋದಿಲ್ಲ ಅಂದ್ರೆ ನಮ್ಮಂತೆ ತಿರುಗಿ ಬರಂಗಿಲ್ಲ ಅಂತ ಅರ್ಥ. ಮೋಕ್ಷಕ್ಕೆ ಒಂದು ಬಾರಿ ಹೋದ್ರು ಅಂದ್ರೆ ಮತ್ತೆ ನಾವು ಹೇಗೆ ಗರ್ಭದಲ್ಲಿ 9 ತಿಂಗಳಿದ್ದು ಆ ಗರ್ಭಯಾತನೆಯನ್ನ ಹೊಂದಿ ಭೂಮಿಗೆ ಬರ್ತೇವೆ, ಹಾಗೆ ಬರೋದಿಲ್ಲ ಅಂತ ಅರ್ಥ. ಅವರು ಅದಕ್ಕೆ ರಾಯ ಬರೆದದ್ದು ನ ಗರ್ಭಯಾತನಾಂ ಪ್ರಾಪ್ನುವಂತಿ, ಒಂದು ಬಾರಿ ಮೋಕ್ಷಕ್ಕೆ ಹೋಗಿ ಬಿಟ್ರು ಅಂದ್ರೆ ಪುನಃ ನ ನಿವರ್ತಂತಿ ಅಂದ್ರೆ ಗರ್ಭಯಾತನೆಯನ್ನ ಹೊಂದೋದಿಲ್ಲ, ಮತ್ತೆ ಗರ್ಭದಲ್ಲಿ 9 ತಿಂಗಳಿದ್ದು ತದನಂತರದಲ್ಲಿ ಭೂಮಿಯಲ್ಲಿ ಹುಟ್ಟೋದು, ಈ ದುಃಖವನ್ನ ಅನುಭವಿಸೋದು, ಇದನ್ಯಾವುದನ್ನು ಕೂಡ ಆ ಮುಕ್ತರು, ಮೋಕ್ಷಕ್ಕೆ ಹೋದಂತಹ ವ್ಯಕ್ತಿಗಳು, ಭಗವಂತನನ್ನ ಹುಡುಕಿದಂತಹ, ಭಗವಂತನನ್ನು ಹೊಂದಿದಂತಹ ವ್ಯಕ್ತಿಗಳು ಆ ಗರ್ಭಯಾತನೆಯನ್ನ ಹೊಂದೋದಿಲ್ಲ ಅಂತ ಅರ್ಥ. ತದಿತಿ ಪೂರ್ವೇಣ ಅನ್ವಯ, ಅಂತಹ ಭಗವಂತನನ್ನ ಹುಡುಕಬೇಕು ಅಂತ ಅನ್ವಯವನ್ನು ಮಾಡಿಕೊಳ್ಳಬೇಕು ಅಂತ ಬರೀತಾರೆ. ಇಷ್ಟು ತತಃಪದಂ ತತ್ ಪರಿಮಾರ್ಗಿತವ್ಯಂ ಯಸ್ಮಿನ್ ಗತ ನ ನಿವರ್ತಂತಿ ಭೂಯಃ ಅಂತ ಇಷ್ಟು ಹೇಳಿ ಜಗದ್ವೃಕ್ಷ ಛೇದನೋಪಾಯ ಮಾಹ, ಇಂತಹ ಜಗದ್ವೃಕ್ಷವನ್ನ ಚಿತ್ವಾ ಅಂತ ಹಿಂದಿನ ಶ್ಲೋಕದಲ್ಲಿ ಹೇಳಿದ್ದು, ಅದನ್ನ ಮಾಡಿ ಮುಂದೆ ಏನ್ ಮಾಡಬೇಕು ಅಂದ್ರೆ ಭಗವಂತನನ್ನು ಹುಡುಕಬೇಕು ಅಂತ ಹೇಳಿದ್ದು. ಈ ಮುಂದಿನ 2 ಪಾದಗಳಿಂದ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಅದಕ್ಕೆ ರಾಯರ ಅವತಾರಕ್ಕೆ ಏನು ಕೊಟ್ಟದ್ದು, ಜಗದ್ವೃಕ್ಷ ಛೇದನೋಪಾಯ ಮಾಹ, ಜಗದ್ವೃಕ್ಷವನ್ನ ಛೇದನೆ ಮಾಡಬೇಕು ಅಂತ ಹೇಳಿದ್ದು, ಅದನ್ನ ಕಡಿಬೇಕು ಅಂತ ಹೇಳಿದ್ದು. ಅದಕ್ಕೆ ಉಪಾಯ ಏನ್ರಿ, ಹೆಂಗ್ ಕಡಿಬೇಕ್ರಿ ಅಂತಂದ್ರೆ ಅದನ್ನ ಈ ಮುಂದಿನ 2 ಪಾದಗಳಿಂದ ಹೇಳ್ತಾ ಇದ್ದಾರೆ. ಜಗದ್ವೃಕ್ಷ ಛೇದನ ಉಪಾಯ, ಜಗದ್ವೃಕ್ಷವನ್ನ ಛೇದನೆ ಮಾಡ್ಲಿಕ್ಕೆ ಏನು ಉಪಾಯ ಇದೆಯೋ ಆ ಉಪಾಯವನ್ನು ಹೇಳ್ತಾ ಇದ್ದಾರೆ. ತಮೇವ ಚೇತಿ ತಮೇವ ಚಾದ್ಯಂ ಪುರುಷಂ ಪ್ರಪದ್ಯೆ ಯತ ಪ್ರವೃತ್ತಿ ಪ್ರಸೃತ ಪುರಾಣಿ ಎಂಬುವಂತಹ ವಾಕ್ಯದಿಂದ ಏಯಂ ಪುರಾಣಿ ಚಿರಂತನಿ, ನೋಡಿ ಇಲ್ಲಿ ಕೊನೆಯ ಶಬ್ದ ಇದೆ, ಪುರಾಣಿ ಅಂತ ಇದೆ. ಪುರಾಣಿ ಎಂಬುದಕ್ಕೆ ಚಿರಂತನಿ
ಅಂದ್ರೆ ಯಾವಾಗಲೂ ಇರೋದು ಅಂತ ಅರ್ಥ. ಚಿರಂ ಅಂದ್ರೆ ಬಹಳ ಕಾಲ ಅಂತ ಅರ್ಥ. ಬಹಳ ಕಾಲ ವಿಸ್ತಾರವಾಗಿ ಹರಡಿಕೊಂಡು ಇರೋದು ಅಂತ ಅರ್ಥ. ಚಿರಂತನಿ ಪುರಾಣಿ ಎಂಬುದಕ್ಕೆ ಚಿರಂತನಿ ಬಹಳ ಕಾಲ, ಬಹಳ ಹೊತ್ತು, ಬಹಳ ಕಾಲ ಇರುವಂತಹದ್ದು ಅಂದ್ರೆ ಯಾವುದು ಅಂದ್ರೆ ಸಂಸಾರ ಅಂತ ಅರ್ಥ. ಸಂಸಾರದ ಪ್ರವೃತ್ತಿ, ಸಂಸಾರದಲ್ಲಿ ಬಂದು ಬೀಳ್ತೇವಲ್ಲ, ಇದು ಸುಮ್ಮನೆ ಈ ಒಂದು ಜನ್ಮದಲ್ಲಿ ಬಿದ್ದೇವೆ, ಹಿಂದೆ ಇದ್ದಿದ್ದಿಲ್ಲ, ಸಂಸಾರ ಇದ್ದಿದ್ದಿಲ್ಲ, ಮತ್ತೆ ಮುಂದೆ ಇರೋದಿಲ್ಲ ಅಂತ ಅರ್ಥ ಅಲ್ಲ. ಅನಾದಿ ಕಾಲದಿಂದ ಸಂಸಾರ ಪ್ರವೃತ್ತಿ ಆಗ್ತಾನೆ ಇದೆ, ನಮಗೆ ಸಂಸಾರದಲ್ಲಿ ಬೀಳ್ತಾನೆ ಇದ್ದೇವೆ. ಹೀಗಾಗಿ ಈ ಸಂಸಾರದ ಪ್ರವೃತ್ತಿ ಹೇಗಿದೆ ಅಂದ್ರೆ ಪುರಾಣಿಯಾದದ್ದು ಅಂದ್ರೆ ಪುರಾತನವಾದದ್ದು. ಚಿರಂತನಿ ಬಹುಕಾಲದವರೆಗೆ ಇರುವಂತಹದ್ದು ಈ ಸಂಸಾರದ ಪ್ರವೃತ್ತಿ. ಅದಕ್ಕಾಗಿ ಯತಃ ಪ್ರಸೃತ ವಿಸ್ತೃತ ಚ ವಿಸ್ತೃತ ತಂ ಏವ ಆದ್ಯಂ ಪ್ರಾಥಮಿಕಂ ಪುರುಷಂ ವಿಷ್ಣುಂ ಪ್ರಪದ್ಯೇತ ವ್ಯತ್ಯಯಾತ್. ನೋಡಿ, ಇಂತಹ ಒಂದು ಚಿರಂತನವಾದಂತಹ ಸಂಸಾರದ ಪ್ರವೃತ್ತಿ ಇದು ಬಹಳ ವಿಸ್ತಾರವಾದದ್ದು. ಇಂತಹ ವಿಸ್ತಾರವಾದಂತಹ ಸಂಸಾರವನ್ನ ಕಳೆದುಕೊಳ್ಳಬೇಕು ಅಂದ್ರೆ ಆ ಭಗವಂತನನ್ನು ಹುಡುಕಬೇಕು. ಭಗವಂತನನ್ನು ಹುಡುಕಿದೆವು ಅಂದ್ರೆ ತಮೇವ ಆದ್ಯಂ ಪ್ರಾಥಮಿಕಂ ಪುರುಷಂ ವಿಷ್ಣುಂ ಪ್ರಪದ್ಯೆ. ಆ ಜಗದ್ವೃಕ್ಷವನ್ನ ಛೇದನೆ ಮಾಡಬೇಕು ಅಂದ್ರೆ ಆ ಭಗವಂತನನ್ನು ಹೊಂದಬೇಕು. ಭಗವಂತನನ್ನು ಹೊಂದುವಿಕೆ ಏನಿದೆಯಲ್ಲ, ಈ ಹೊಂದಿದೆವು ಅಂದ್ರೆ ಜಗದ್ವೃಕ್ಷವನ್ನ ಕಡದಂತೆ. ಆ ಜಗತ್ತಿಗೂ ನಮಗೂ ಒಂದು ನೆಂಟು ಹೋಗ್ತದೆ, ಸಂಬಂಧ ಹೋಗ್ತದೆ ಅಂತ ಅರ್ಥ. ಅದಕ್ಕಾಗಿ ಆ ಭಗವಂತನನ್ನು ಹೊಂದಬೇಕು, ಇದೇ ಒಂದು ಉಪಾಯ. ಭಗವಂತನನ್ನು ಹೊಂದುವಿಕೆಯೇ ಆ ಜಗದ್ವೃಕ್ಷವನ್ನ ಛೇದನೆ ಮಾಡಲಿಕ್ಕೆ ಇರುವಂತಹ ಉಪಾಯ. ಪ್ರಾಥಮಿಕಂ ಪುರುಷಂ ಏನಿದೆ ಶ್ಲೋಕದಲ್ಲಿ ಆದ್ಯಂ ಅಂತಿದೆ. ತಂ ಏವ ಚ ಆದ್ಯಂ ತಂ ಪುರುಷಂ. ಆದ್ಯ ಪ್ರಾಥಮಿಕ, ಎಲ್ಲರಿಗಿಂತಲೂ ಮೊದಲು, ಉತ್ತಮ ಅಂತ ಅರ್ಥ. ಮೊದಲು ಅಂದ್ರೆ ಮೊದಲು ಹುಟ್ಟಿದವ ಅಂತ ಅರ್ಥ ಅಲ್ಲ. ಪ್ರಾಥಮಿಕ ಅಂದ್ರೆ ಎಲ್ಲರಿಗಿಂತಲೂ ಕೂಡ ಫಸ್ಟ್ ಉತ್ತಮನಾಗಿ ಇರುವವನು, ಮೊಟ್ಟ ಮೊದಲಿಗೆ ಉತ್ತಮ ಅಂದ್ರೆ ಭಗವಂತ. ಆ ಪುರುಷ ವಿಷ್ಣುಂ, ಅಂತಹ ಪುರುಷನನ್ನ, ವಿಷ್ಣುವನ್ನ ಪ್ರಪದ್ಯೆ ಹೊಂದಬೇಕು. ಹೊಂದೋದೇ ಈ ಒಂದು ಸಂಸಾರ, ಪುರಾತನವಾದಂತಹ ಪುರಾಣಿಯಾದಂತಹ ಚಿರಂತನವಾದಂತಹ ಸಂಸಾರ. ಈ ಸಂಸಾರವನ್ನ ಕಳೆದುಕೊಳ್ಳಿಕ್ಕೆ ಆಗ್ತದೆ, ಆ ಛೇದನ ಮಾಡ್ಲಿಕ್ಕೆ ಒಂದು ಉಪಾಯ ಇದು ಎಂಬ ವಿಚಾರವನ್ನ ಶ್ರೀಕೃಷ್ಣ ಪರಮಾತ್ಮ ತಮೇವ ಚಾದ್ಯಂ ಪುರುಷಂ ಪ್ರಪದ್ಯೆ ಯತ ಪ್ರವೃತ್ತಿ ಪ್ರಸೃತಾ ಪುರಾಣಿ ಅಂತಹ ಈ ಶ್ಲೋಕದಿಂದ ವಿಚಾರವನ್ನ ತಿಳಿಸ್ತಾನೆ. ಇಲ್ಲಿ ಪ್ರಪದ್ಯೇತ ಅಂತ ಇರಬೇಕು. ಪ್ರಪದ್ಯೇತ ಅಂತ ಕ್ರಿಯಾಪದ ಇದು. ಪ್ರಪದ್ಯೆ ಅಂತ ಇದೆ. ಪ್ರಪದ್ಯೇತ ಅಂತ ಕ್ರಿಯಾಪದವನ್ನ ಪ್ರಯೋಗ ಮಾಡಬೇಕಾಗಿತ್ತು, ಆದರೆ ಕೃಷ್ಣ ಪರಮಾತ್ಮ ಪ್ರಪದ್ಯೆ ಅಂತ ಪ್ರಯೋಗವನ್ನ ಮಾಡಿದ್ದು. ಇದು ಯಾಕೆ ಅನ್ಲಿಕ್ಕೆ ಕಾರಣ ಕೊಡ್ತಾರೆ. ಕಾರಣ ಅಂದ್ರೆ ಇದು ತಪ್ಪಲ್ಲ ಅಂತ ಅರ್ಥ. ಯಾವುದನ್ನು ಪ್ರಯೋಗ ಮಾಡಬೇಕಾಗಿತ್ತು ಅದನ್ನು ಪ್ರಯೋಗ ಮಾಡಿಲ್ಲ ಅಂದ್ರೆ ನಾವು ಯಾವುದನ್ನು ಪ್ರಯೋಗ ಮಾಡ್ತೀವಿ ಹಂಗ ಪ್ರಯೋಗ ಮಾಡಬೇಕಾಗಿತ್ತು ಅಂತ ಅನ್ಕೊಳ್ತೇವಲ್ಲ, ಅದಕ್ಕೆ ತಪ್ಪು ಅನಿಸ್ತದಷ್ಟೇ. ಅಂದ್ರೆ ಈಗಿನ ಪ್ರಕಾರದಲ್ಲಿ ನಾವು ಸಂಸ್ಕೃತ ವ್ಯಾಕರಣವನ್ನ ಪ್ರಯೋಗ ಮಾಡೋದು, ವ್ಯಾಕರಣವನ್ನು ಪ್ರಯೋಗ ಮಾಡೋದು ಅಂದ್ರೆ ಪಾಣಿನಿಯ ಸೂತ್ರಗಳು, ಪಾಣಿನಿಯ ವ್ಯಾಕರಣವನ್ನು ಇಟ್ಟುಕೊಂಡು ನಾವು ಅದನ್ನ ಪ್ರಯೋಗ ಮಾಡ್ತೇವೆ. ಹೀಗಾಗಿ ಪ್ರಪದ್ಯೇತ ಅಂತ ನಮ್ಮ ಪ್ರಕಾರ ಆಗಬೇಕು, ಈಗಿನ ಪ್ರಕಾರ. ಆದ್ರೆ ಭಗವಂತ ಪ್ರಯೋಗ ಮಾಡಿದ್ದು ಈ ಪ್ರಾಣಿನಿ, ಈಗ ಬಂದಿದ್ದು ಪಾಣಿನಿ ಎಂಬುವಂತ ವ್ಯಕ್ತಿ. ಆದ್ರೆ ಭಗವಂತ ಅನಾದಿ ಕಾಲದಿಂದ ಇರುವಂತಹ ವ್ಯಕ್ತಿ. ಹೀಗಾಗಿ ಅವನು ಮಾಡುವಂತಹ ಪ್ರಯೋಗ ಇದು ವೈದಿಕ ಪ್ರಯೋಗ ಅಂತ ಕರೀತಾರೆ. ಹೀಗಾಗಿ ಅದು ವ್ಯತ್ಯಾಸ ಇದ್ದರೂ ಕೂಡ ಅದು ತಪ್ಪಲ್ಲ, ವೈದಿಕ ಪ್ರಯೋಗ ಅದು. ವೇದದಲ್ಲಿ ಕೆಲವು ಶಬ್ದಗಳನ್ನ, ಪದಗಳನ್ನ ಈಗಿನಂತೆ ನಮ್ಮ ವ್ಯಾಕರಣ, ಈಗಿನ ವ್ಯಾಕರಣಕ್ಕೆ ತಕ್ಕಂತೆ ಇರೋದಿಲ್ಲ. ಹೀಗಾಗಿ ಅವೆಲ್ಲವನ್ನೂ ಕೂಡ ವೈದಿಕ ಪ್ರಯೋಗ ಅಂತ ಕರೀತಾರೆ. ಹೀಗಾಗಿ ಪ್ರಪದ್ಯೆ ಎಂಬುದಕ್ಕೆ ಪ್ರಪದ್ಯೇತ ಅಂತೆ ಅರ್ಥ. ಅದಕ್ಕೆ ಈ ರೀತಿಯ ಅರ್ಥವನ್ನ ಯಾಕೆ ಮಾಡಬೇಕು ಅನ್ಲಿಕ್ಕೆ ಒಂದು ಪ್ರಮಾಣವನ್ನ ಕೊಡ್ತಾರೆ ರಾಯರು. ತಮೇವಾದ್ಯಂ ಪ್ರಪದ್ಯೇತ ಯದಂಶ ಭಾಸಕೋಹ್ಯಯಂ ಜೀವರಾಶಿ ರೀತಿ ವಚನಾತ್. ಜೀವರಾಶಿ, ಇಡೀ ಜೀವರಾಶಿಗಳು
ಏನಾಗಿದ್ದಾರೆ ಅಂದ್ರೆ ಯದ್ ಅಂಶಭಾಸಕೋ ಹ್ಯಯಂ, ಯಾರ ಅಂಶಭಾಸಕ ಅಂದ್ರೆ ಯಾರ ಪ್ರತಿಬಿಂಬರು ಅಂತ ಅರ್ಥ. ಎಲ್ಲ ಜೀವರಾಶಿಗಳು ಕೂಡ ಯಾರ ಪ್ರತಿಬಿಂಬರು ಅಂದ್ರೆ ಭಗವಂತನ ಪ್ರತಿಬಿಂಬರು. ಭಗವಂತ ಬಿಂಬ, ನಾವು ಪ್ರತಿಬಿಂಬರು. ಹೇಗೆ ಕನ್ನಡಿ ಮುಂದೆ ನಿಂತರೆ ನಾವು ಬಿಂಬ ಅಂತ ಕರೆಸ್ಕೊಳ್ತೇವೆ, ಕನ್ನಡಿ ಒಳಗೆ ಬಿದ್ದಂತಹದ್ದನ್ನ ಪ್ರತಿಬಿಂಬ ಅಂತ ಕರಿತೇವೆ. ಹಾಗೆ ಮೂಲದಲ್ಲಿ ಮುಖ್ಯವಾಗಿ ನೋಡೋದಾದ್ರೆ ಭಗವಂತ ಬಿಂಬ, ಅವನ ಪ್ರತಿಬಿಂಬ ನಾವೆಲ್ಲರೂ ಕೂಡ. ಹೀಗಾಗಿ ಅಂತಹ ಭಗವಂತನನ್ನ, ಈ ಬಿಂಬರಾದಂತಹ ಆ ಭಗವಂತನನ್ನ ಪ್ರತಿಬಿಂಬರಾದಂತಹ ಎಲ್ಲ ಜೀವರಾಶಿಗಳು ಕೂಡ ತಮೇವ ಆದ್ಯಂ ಪ್ರಪದ್ಯೇತ, ಆದ್ಯನಾದಂಥ ಭಗವಂತನನ್ನ ಪ್ರಪದ್ಯೇತ ಹೊಂದಬೇಕು ಅಂತ ಒಂದು ಪ್ರಮಾಣ, ಒಂದು ಶ್ರುತಿ ಇದೆ, ಪ್ರಮಾಣ ಇದೆ. ಹೀಗಾಗಿ ಆ ಪ್ರಮಾಣಕ್ಕೆ ಅನುಗುಣವಾಗಿ ಪ್ರಪದ್ಯೆ ಎಂಬುವಂತಹ ಈ ಕೃಷ್ಣ ಪರಮಾತ್ಮನ ಬಳಸಿದಂತಹ ಶಬ್ದಕ್ಕೆ ಪ್ರಪದ್ಯೇತ ಅಂತ ಅರ್ಥವನ್ನ ತಿಳಿದುಕೊಳ್ಳಬೇಕು. ಹಾಗಾದ್ರೆ ಜಗದ್ವೃಕ್ಷ ಛೇದನಾರ್ಥಂ ಇತಿ ಯೋಜ್ಯಂ. ಒಟ್ಟಾರೆಯಾಗಿ ಹಾಗಾದರೆ ಈ ಹೇಳಿದ್ಯಾಕೆ ತಮೇವ ಚಾದ್ಯಂ ಪುರುಷಂ ಪ್ರಪದ್ಯೆ ಯತ ಪ್ರವೃತ್ತಿ ಪ್ರಸೃತಾ ಪುರಾಣಿ ಅಂತ ಹೇಳ್ಬಿಟ್ರು. ಹಿಂದಿನ 2 ಪಾದಗಳಲ್ಲಿ ಆ ಭಗವಂತನನ್ನು ಹುಡುಕಬೇಕು, ಭಗವಂತನನ್ನು ಹುಡುಕಿದರೆ ಮತ್ತೆ ಈ ಗರ್ಭಯಾತನೆಯನ್ನು ಹೊಂದೋದಿಲ್ಲ ಅಂತ ಹೇಳಿದ್ರು. ಈಗ ಹೇಳ್ತಾ ಇದ್ದಾರೆ ಭಗವಂತನನ್ನ ಹೊಂದಬೇಕು, ಈ ಸಂಸಾರ ಪುರಾತನವಾದಂಥ ಸಂಸಾರವನ್ನ ಕಳೆದುಕೊಳ್ಳಲಿಕ್ಕೆ ಆ ಭಗವಂತನನ್ನ ಹೊಂದಬೇಕು. ಕಳೆದುಕೊಳ್ಳಲಿಕ್ಕೂ ಅಂತ ಅಂದಿಲ್ಲ, ಈ ಸಂಸಾರ ಇದು ಪ್ರಸೃತವಾದದ್ದು, ಪುರಾಣಿಯಾದದ್ದು, ಅದಕ್ಕೆ ಭಗವಂತನನ್ನು ಹೊಂದಬೇಕು ಅಂತ ಹೇಳಿದ್ದರ ಅರ್ಥ. ಅದಕ್ಕೆ ರಾಯರು ಅದನ್ನ ಯೋಜನೆ ಮಾಡ್ತಾರೆ. ಜಗದ್ವೃಕ್ಷ ಛೇದನಾರ್ಥಂ, ಇದು ಯಾಕೆ ಈ ರೀತಿಯಾಗಿ ಹೊಂದಬೇಕು ಅಂದ್ರೆ ಜಗದ್ವೃಕ್ಷವನ್ನ ಛೇದನೆ ಮಾಡುವುದಕ್ಕಾಗಿ. ಅವತಾರಕ್ಕೆ ಏನು ಕೊಟ್ಟದ್ದಿದೆ, ಜಗದ್ವೃಕ್ಷ ಛೇದನೋಪಾಯಮಾಹ ಅಂತ ಅವತಾರಕೆಯನ್ನು ಕೊಟ್ಟದ್ದು. ಅದಕ್ಕೆ ಕೊನೆಗೆ ಬರಿದ್ದಾರೆ ಜಗದ್ವೃಕ್ಷ ಛೇದನಾರ್ಥಂ ಯೋಜ್ಯಂ. ಈ ರೀತಿಯಾಗಿ ಭಗವಂತನನ್ನು ಯಾಕೆ ಹೊಂದಬೇಕು ಅಂದ್ರೆ ಆ ಜಗದ್ವೃಕ್ಷವನ್ನ ಕಡಿದುಕೊಂಡು ಆ ಜಗತ್ತಿಗೂ ನಮಗೂ ನೆಂಟನ್ನ ಕಡಿದು ಹಾಕಿ ಮತ್ತೆ ಈ ಸಂಸಾರದಲ್ಲಿ ಬೀಳದಂತೆ ಮಾಡಿಕೊಳ್ಳಬೇಕಾದರೆ ಆ ಭಗವಂತನನ್ನು ಹೊಂದಬೇಕು. ಆ ಭಗವಂತನನ್ನ ಹೊಂದಲಿಕ್ಕೆ ಏನು ಉಪಾಯ ಮಾಡಬೇಕು ಅಂತ ಮುಂದೆ ಹೇಳ್ತಾರೆ. ಒಟ್ಟು ಮುಖ್ಯ ಜಗತ್ ವೃಕ್ಷವನ್ನು ಕಡಿಬೇಕಾದರೆ ಮುಖ್ಯ ಉಪಾಯ ಅಂದ್ರೆ ಭಗವಂತನನ್ನು ಹೊಂದೋದು. ಇದೇ ಒಂದು ಉಪಾಯ. ಆ ಭಗವಂತನನ್ನು ಹೆಂಗ್ ಹೊಂದೋದು ಎಂಬುದನ್ನ ಮತ್ತೆ ಮುಂದೆ ಭಗವಂತ ತಿಳಿಸಿಕೊಡ್ತಾನೆ, ಕೃಷ್ಣ ಪರಮಾತ್ಮ ತಿಳಿಸಿಕೊಡ್ತಾನೆ. ಅದನ್ನು ಮತ್ತೆ ಮುಂದೆ ತಿಳಿಯೋಣ ಅಂತ ಹೇಳ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ. ನಮಸ್ಕಾರ ಆಚಾರ್ಯ. ಕೃಷ್ಣಾರ್ಪಣಮಸ್ತು. ಶ್ರೀ ಕೃಷ್ಣಾರ್ಪಣಮಸ್ತು. ಹರೇ ಕೃಷ್ಣ. ನಮಸ್ಕಾರ ಆಚಾರ್ಯ. ಆಚಾರ್ಯ ಇದು ಬಹಳ ಸ್ಪಷ್ಟವಾಗಿ ಬಂತು, ಏನು ಡಿಸ್ಟರ್ಬೆನ್ಸ್ ಇರ್ಲಿಲ್ಲ. ಹಿಂಗೆ ಸರಿ. ಬಹಳ ಚಲೋ ಇತ್ತು. ಆಗ್ಲಿ, ಹಿಂಗೆ ಆಗ್ಲಿ ಸರ್. ನಮಸ್ಕಾರ ಆಚಾರ್ಯ. ಅಚ್ಯುತರಿಗೂ ಅವ್ರಿಗೆ ನೋಟ್ ಕಳಿಸ್ತೀನಿ ಯಾಕಾಗ್ಲಿಲ್ಲ ಅಂತ, ಏನ್ ಹೇಳ್ತಾರೋ ನೋಟ್. ಪ್ರಾಬ್ಲಮ್ ಇರ್ತದೆ, ಇನ್ನು ಮನೆಯಾಗ ಏನೋ ಪ್ರಾಬ್ಲಮ್. ಸರಿ, ನಮಸ್ಕಾರ ಆಚಾರ್ಯ. ಸರಿ.